ಪೇಜ್ ನಂಬರ್ 15. ಕೆಲವು ಸಮಾನಾಂತರ ಶ್ರೇಣಿಗಳ ಎರಡು ನಿರ್ದಿಷ್ಟ ಸ್ಥಾನಗಳಲ್ಲಿರುವ ಪದಗಳನ್ನು ಕೆಳಗೆ ಕೊಡಲಾಗಿದೆ. ಪ್ರತಿಯೊಂದು ಶ್ರೇಣಿಯ ಮೊದಲ 5 ಪದಗಳನ್ನು ಬರೆಯಿರಿ. ಒಂದನೇ ಕ್ವಶನಿಗೆ ಕೊಟ್ಟಿದ್ದಾರೆ ನೋಡಿ. ಮೂರನೇ ಪದ 34. ಮೂರನೇ ಪದ 34. ಆರನೇ ಪದ 67. ನಿಮಗೆ ಶ್ರೇಣಿಯ 5 ಪದಗಳನ್ನು ಬರೆಯಿರಿ ಅಂತ ಹೇಳಿದ್ದು. ಹಾಗಾಗಿ ನೀವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹುಡುಕಿದ್ರೆ ಆಯ್ತು. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹುಡುಕಿದ್ರೆ ನಿಮಗೆ ಶ್ರೇಣಿಯ ಪದಗಳನ್ನು ಬರಿಬಹುದು. ಸಾಮಾನ್ಯ ವ್ಯತ್ಯಾಸ ಡಿ ಸಮ, ಇಲ್ಲಿ ಪದಗಳ ವ್ಯತ್ಯಾಸ, ಇದು ಪದಗಳು, ಇದು ಸ್ಥಾನ. ಪದಗಳ ವ್ಯತ್ಯಾಸ ಕಳೆ ಭಾಗಿಸು ಪದಗಳ ವ್ಯತ್ಯಾಸ ಭಾಗಿಸು ಸ್ಥಾನ ವ್ಯತ್ಯಾಸ. ಪದಗಳ ವ್ಯತ್ಯಾಸ 67 ಕಲೆ 34. ಸ್ಥಾನಗಳ ವ್ಯತ್ಯಾಸ 6 ಕಲೆ 3 ಸಮ 33 ಭಾಗಿಸು 3 ಸಮ 11. ಸಾಮಾನ್ಯ ವ್ಯತ್ಯಾಸ 11. ಈಗ ನೋಡಿ, ಮೂರನೇ ಪದ 34. ಹಾಗಾಗಿ ಎರಡನೇ ಪದ ಸಮ 34 ಕಳೆ 11 ಸಮ 3 23. ಒಂದನೇ ಪದ ಸಮ 23 ಕಳೆ 11 ಸಮ 12. ಅದೇ ರೀತಿ ನಾಲ್ಕನೇ ಪದ ಸಮ 34 ಕೂಡಿಸು 11 ಸಮ 5 45. ಐದನೇ ಪದ ಸಮ 45 ಪ್ಲಸ್ 11 ಸಮ 56. ಈ ರೀತಿಯಾಗಿ ಅದೇ ರೀತಿ ಎರಡನೇ ಲೆಕ್ಕವನ್ನು ಹಾಗೆ ಮಾಡಿ. ಮೂರನೇ ಲೆಕ್ಕ ನೋಡಿ, ಮೂರನೇದು ಲೆಕ್ಕ. ಮೂರನೇ ಪದ 2. ಐದನೇ ಪದ 3. ಹಾಗೆ ಪದಗಳ ವ್ಯತ್ಯಾಸ ಭಾಗಿಸು ಸ್ಥಾನಗಳ ವ್ಯತ್ಯಾಸ ಡಿ ಸಮ ಪದಗಳ ವ್ಯತ್ಯಾಸ 3 ಮೈನಸ್ 2, ಸ್ಥಾನ ವ್ಯತ್ಯಾಸ 5 ಕಲೆ 3, 3 ಕಲೆ 2 ಅಂದರೆ 1, 2. ಹಾಗೆ ಸಾಮಾನ್ಯ ವ್ಯತ್ಯಾಸ ಅರ್ಧ. ಮೂರನೇ ಪದ 2. ಎರಡನೇ ಪದ ಸಮ 2 ಕಲೆ ಅರ್ಧ ಸಮ 1/2. ಒಂದನೇ ಪದ ಸಮ 1/2 ಕಳೆ ಅರ್ಧ ಸಮ 1. ನಾಲ್ಕನೇ ಪದ ಸಮ 2 ಪ್ಲಸ್ ಅರ್ಧ ಸಮ 2/2. ಐದನೇ ಪದ 2/2 ಪ್ಲಸ್ ಅರ್ಧ ಸಮ 3. ಹಾಗಾಗಿ ಪದಗಳು 1, 1/2, 2, 2/2, 3. ಅದೇ ರೀತಿ ಐದನೇ ಲೆಕ್ಕ ನೋಡಿ. ಐದನೇದು ಐದನೇ ಪದ
7. ಏಳನೇ ಪದ ಏಳನೇ ಪದ 5. ಸಾಮಾನ್ಯ ವ್ಯತ್ಯಾಸ 5 ಡಿ ಸಮ 5 ಕಲೆ 7 ಭಾಗಿಸು 7 ಕಲೆ 5. 5 ಕಲೆ 7 ಅಂದರೆ -2 ಭಾಗಿಸು 7 ಕಲೆ 5 2. -2 ಭಾಗಿಸು -1 ಅಂದರೆ -1 -1 ನೆಗೆಟಿವ್ 1. ಇವಾಗ ಐದನೇ ಪದ 7. ನಾಲ್ಕನೇ ಪದ ಸಮ 7 ಕಲೆ 1 -1 ಸಮ 7 + 1 ಸಮ 8. ಮೂರನೇ ಪದ ಸಮ 8 ಕಲೆ 1 ಸಮ 8 + 1 ಸಮ 9. ಎರಡನೇ ಪದ ಸಮ 9 - -1 ಸಮ 9 + 1 ಸಮ 10. ಒಂದನೇ ಪದ ಸಮ 10 - -1 ಸಮ 10 + 1 ಸಮ 11. ಹೀಗೆ ನಾವು ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 18ರಲ್ಲಿ ಕೆಲವು ಕ್ವಶ್ಚನ್ ಕೊಟ್ಟಿದ್ದಾರೆ. ಪೇಜ್ ನಂಬರ್ 18 ಕೆಲವು ಕ್ವಶ್ಚನ್ ಕೊಟ್ಟಿದ್ದಾರೆ. ಅಲ್ಲಿ ಒಂದನೇ ಕ್ವಶ್ಚನ್ ನೋಡಿ. 1, 11, 21 ಎಂಬ ಸಮಾನಾಂತರ ಶ್ರೇಣಿಯ 25ನೇ ಪದ ಎಷ್ಟು? 25ನೇ ಪದವನ್ನು ಕಂಡುಹುಡುಕಬೇಕಿದ್ರೆ ನೀವು ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹುಡುಗಿರಿ. 11 ಕಲೆ 1 ಸಮ 10. ಎರಡನೇ ಪದ ಕಲೆ ಒಂದನೇ ಪದ. ಹಾಗೆ 25ನೇ ಪದ ಸಮ 25ನೇ ಪದ ಸಮ ಮೊದಲ ಪದ ಕೂಡಿಸು 24D. 25ನೇ ಪದ ಅಂದರೆ ಮೊದಲ ಪದ ಕೂಡಿಸು 24D. ಮೊದಲ ಪದ 1 + 24D. 24 ಗುಣಿಸು 10. D ಅಂದರೆ 10. ಹಾಗಾಗಿ 1 + 240 ಸಮ 241. ಎರಡನೇ ಲೆಕ್ಕ ನೋಡಿ. ಒಂದು ಸಮಾನಾಂತರ ಶ್ರೇಣಿಯ 10ನೇ ಪದವು 46. ಎರಡನೇ ಲೆಕ್ಕ. ಒಂದು ಸಮಾನಾಂತರ ಶ್ರೇಣಿಯ 10ನೇ ಪದವು 46. 10ನೇ ಪದ 46. 10ನೇ ಪದವು 46 ಮತ್ತು 11ನೇ ಪದವು 51. ಆದರೆ ಶ್ರೇಣಿಯ ಮೊದಲ ಪದ ಎಷ್ಟು? ಡಿ ಕಂಡುಹುಡುಕಿ. ಇಲ್ಲಿ ಕೂಡ 10ನೇ ಪದ 46, 11ನೇ ಪದ 51. ಆದರೆ ಡಿ ಸಮ 51 ಕಲೆ 46. 51 ಕಲೆ 46 ಸಮ 5. ಡಿ ಸಮ 5. ಶ್ರೇಣಿಯ ಮೊದಲ ಪದ ಎಷ್ಟು? ಒಂದನೇ ಕ್ವಶ್ಚನ್. ಶ್ರೇಣಿಯ ಮೊದಲ ಪದ ಸಮ 10ನೇ ಪದ ಕಲೆ 9D. 10ನೇ ಪದ ಕಲೆ 9D ಮೊದಲ ಪದ. 10ನೇ ಪದ 46. 9D 9 ಗುಣಿಸು 5 ಸಮ 46 ಕಲೆ 45 ಸಮ
ಒಂದು. ಮೊದಲ ಪದ 1. ಶ್ರೇಣಿಯ ಮೊದಲ 5 ಪದಗಳನ್ನು ಬರೆಯಿರಿ. ಮೊದಲ 5 ಪದಗಳು, ಶ್ರೇಣಿಯ ಮೊದಲ 5 ಪದಗಳು 1, 6, 11, 16, 21 ಹೀಗೆ 5 ಕೂಡಿಸಿಕೊಂಡು ಸರಿ. 1 ಮೊದಲ ಪದ, 5, 11, 16, 21 5 ಕೂಡಿಸಿಕೊಂಡು ಹೋದ್ರೆ ಆಯ್ತು. 3ನೇ ಲೆಕ್ಕ ನೋಡಿ. ಮೂರನೆಯದು 100, 95, 100, 95, 90 ಹೀಗೆ ಎಂಬ ಸಮಾನಾಂತರ ಶ್ರೇಣಿಯ 21ನೇ ಪದ ಎಷ್ಟು? 21ನೇ ಪದ. ಇಲ್ಲಿ ಕೂಡ ಡಿ ಕನ್ನಡಿಗೆ 2ನೇ ಪದ ಕಳೆ 1ನೇ ಪದ ಸಮ -5. 21ನೇ ಪದ, 21ನೇ ಪದ ಸಮ a ಪ್ಲಸ್ 20d ಸಮ a ಅಂದರೆ 100 ಪ್ಲಸ್ 20d 20 ಗುಣಿಸು -5 ಸಮ 100 ಪ್ಲಸ್ -100 ಸಮ 100 -100 ಸಮ 0. 21ನೇ ಪದ 0. ಹಾಗೆ ಒಂದು ಸಮಾನಾಂತರ ಶ್ರೇಣಿಯ 10ನೇ ಪದವು 56 ಮತ್ತು 11ನೇ ಪದವು 51 ಆಗಿದೆ. ಶ್ರೇಣಿಯ ಮೊದಲ ಪದ ಎಷ್ಟು? ಈಗ ಮಾಡಿದ ಹಾಗೆ